ರಾಮಾಯಣದ ಕೆಲವು ಅಪೂರ್ವ ಪ್ರಸಂಗಗಳು ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಪ್ರವಚನದಲ್ಲಿ ರಾಮಾಯಣದ ರಚನೆ ಹೇಗಾಯಿತು ಅನ್ನುವ ಕೆಲವು ಪ್ರಸಂಗಗಳನ್ನು ನೋಡಿದ್ದೆವು. ಮುಂದೆ ನಿಮ್ಮೆಲ್ಲರಿಗೂ ಕಥೆ ಗೊತ್ತಿರುವಂತೆ ದಶರಥನಿಗೆ ಅನೇಕ ವರ್ಷಗಳಿಂದ ಮಕ್ಕಳಾಗಿರೋದಿಲ್ಲ. ಆ ಮಕ್ಕಳನ್ನ ಪಡಿಲಿಕ್ಕೋಸ್ಕರ ಅಂತ ಅಶ್ವಮೇಧ ಯಜ್ಞವನ್ನು ತಾನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅಶ್ವಮೇಧ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಅನೇಕ ಮಂತ್ರಿಗಳು ಮತ್ತು ಋಷಿಗಳ ಮಾರ್ಗದರ್ಶನದಂತೆ ಋಷ್ಯಶೃಂಗರನ್ನು ಕರೆಸಿ ಅಶ್ವಮೇಧ ಯಜ್ಞವನ್ನು ಮಾಡಬೇಕು ಅಂತ ದಶರಥ ಸಂಕಲ್ಪ ಮಾಡುತ್ತಾನೆ. ವಸಿಷ್ಠಾದಿ ಮಹರ್ಷಿಗಳಿದ್ದಾಗಲೂ ಕೂಡ ಋಷ್ಯಶೃಂಗರನ್ನು ಕರೆಸುವಷ್ಟು ಏನಿತ್ತು, ಏನು ಋಷ್ಯಶೃಂಗರ ಅಂತಹ ಮಹತ್ವ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ವಾಲ್ಮೀಕಿಗಳು ರಾಮಾಯಣದಲ್ಲಿ ತುಂಬ ಸುಂದರವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಋಷ್ಯಶೃಂಗರು ಅಂತ ಅಂದರೆ ಸಾಮಾನ್ಯ ಅಲ್ಲ, ಅವರ ಒಂದು ಚರಿತ್ರೆಯೇ ಬಲು ರೋಚಕ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ನಮಗೆ ಋಷ್ಯಶೃಂಗರ ಚರಿತ್ರೆ ವಿಸ್ತಾರವಾಗಿ ಒಂದು ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಸಿಗುತ್ತೆ. ಜೊತೆಗೆ ಮಹಾಭಾರತದ ವನಪರ್ವದಲ್ಲಿ ಪಾಂಡವರೆಲ್ಲ ತೀರ್ಥಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಯುಧಿಷ್ಠಿರನಿಗೆ ಲೋಮಶ ಋಷಿಗಳು ವಿಭಾಂಡಕರ ಆಶ್ರಮ ಬರುತ್ತೆ. ಆ ವಿಭಾಂಡಕರ ಆಶ್ರಮ ಬಂದಾಗ ಇವರು ಸಾಮಾನ್ಯ ಅಲ್ಲ, ಇವರ ಮಗ ಋಷ್ಯಶೃಂಗ ಅಂತ ಋಷ್ಯಶೃಂಗನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳ್ತಾರೆ. ತಪಸೋ ಯಃಪ್ರಭಾವೇಣ ವರ್ಷಯಾಮಾಸ ಪಾಂಡವ ಅನಾವೃಷ್ಟೋ ಭಯಾದ್ಯಸ್ಯ ವವರ್ಷ ಬಲವೃತ್ರಃ. ಏನು ಋಷ್ಯಶೃಂಗ ಅಂದರೆ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ, ಅನಾವೃಷ್ಟೋ ಭಯಾದ್ಯಸ್ಯ ವವರ್ಷ ಬಲವೃತ್ರಃ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂತ ಅಂದರೆ, ತುಂಬ ಭೀಕರವಾದಂತಹ ಬರಗಾಲ ಬಂದಿತ್ತಂತೆ ಅಂಗರಾಜ್ಯದಲ್ಲಿ. ಅಂಗರಾಜ್ಯದ ರಾಜ ರೋಮಪಾದ ಅಂತ ದಶರಥನ ಸ್ನೇಹಿತ ಅವನು. ದಶರಥನಿಗೆ ನಾವು ರಾಮಾಯಣ ನೋಡುವಂತೆ ರಾಣಿಯರು ಮೂವರು, ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ, ಈ ಮೂವರು ಕೂಡ ಪಟ್ಟದ ರಾಣಿಯರು. ಇವರು ಬಿಟ್ಟು ದಶರಥನಿಗೆ ಇನ್ನೂ ಸುಮಾರು 350 ಪತ್ನಿಯರಿರ್ತಾರೆ. ಅದರಲ್ಲಿ ಅನೇಕ ಮಕ್ಕಳು ಕೂಡ ದಶರಥನಿಗೆ ಆಗಿತ್ತು ಅಂತ ನಾವು ಗಮನಿಸ್ಬೋದು. ಯಾಕೆ ಅಂತಂದರೆ ಈ ಪಟ್ಟದ ರಾಣಿಯರೇನಿದ್ದಾರೆ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ, ಈ ಮೂವರಲ್ಲಿ ಮಕ್ಕಳಾಗಬೇಕು ಅನ್ನೋದು ತುಂಬ ಮುಖ್ಯ ಆಗಿತ್ತು ಮುಂದಿನ ಒಂದು ರಾಜ್ಯಭಾರಕ್ಕೆ. ಅದಕ್ಕೋಸ್ಕರನೇ ತನ್ನ ಸ್ನೇಹಿತ ಅಂಗರಾಜ, ಆ ಅಂಗರಾಜನಿಗೆ ತನ್ನ ಮಗಳನ್ನು ಶಾಂತ ಅಂತ ಹೆಣ್ಣುಮಗಳು, ಆ ಹೆಣ್ಮಗಳನ್ನು ದಶರಥ ದತ್ತು ಕೊಟ್ಟಿರ್ತಾನೆ. ಆ ಶಾಂತ ಅನ್ನುವವಳು, ಅವಳನ್ನು ರೋಮಪಾದ ದಶರಥನ ಸ್ನೇಹಿತ ಸಾಕ್ತಾ ಇರ್ತಾನೆ. ಆ ಋಷ್ಯಶೃಂಗನನ್ನು ರಾಜ್ಯಕ್ಕೆ ಕರೆಸಿದಾಗ ಎಂತಹ ಭೀಕರವಾದಂತಹ ಬರಗಾಲ ಇದ್ದರೂ ಕೂಡ, ಕ್ಷಾಮ ಇದ್ದರೂ ಕೂಡ, ಈ ಋಷ್ಯಶೃಂಗನ ಭಯದಿಂದ ಇಂದ್ರ ಮಳೆ ಸುರಿಸಿದ ಅಂತ ವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ. ಎಷ್ಟು ಅದ್ಭುತ ಅಂತಂದರೆ, ಸಣ್ಣ ಋಷಿಕುಮಾರ ಅನಾವೃಷ್ಟೋ ಭಯಾದ್ಯಸ್ಯ ವವರ್ಷ ಬಲವೃತ್ರಃ ಅಂತ. ವೃತ್ರಃ ಅಂತ ಅಂದರೆ ಇಂದ್ರ ಋಷ್ಯಶೃಂಗ ಎಲ್ಲಿ ಕೋಪಿಸಿಕೊಂಡು ಬಿಡ್ತಾನೋ, ಅವನೆಲ್ಲಿ ಶಾಪ ಕೊಟ್ಟು ಬಿಡ್ತಾನೋ ಅಂತ ಅವನ ಭಯದಿಂದ ಅವನು ಅಂಗರಾಜ್ಯಕ್ಕೆ ಕಾಲಿಡೋದೇ ತಡ ಇಂದ್ರದೇವರು ಮಳೆಯನ್ನು ಸುರಿಸಿದ್ರು. ಅಂತಹ ಅದ್ಭುತವಾದಂತಹ ದೊಡ್ಡ ತಪಸ್ವಿ ಋಷ್ಯಶೃಂಗ. ಹಾಗಾಗಿ ದಶರಥ ಋಷ್ಯಶೃಂಗರನ್ನು ಕರೆಸಬೇಕು ಅಂತ ಯೋಚನೆ ಮಾಡ್ತಾನೆ ಅಂತ. ಏನು ಅವರ ತಪಸ್ಸು ಎಷ್ಟು ಉತ್ಕೃಷ್ಟವಾದದ್ದು, ಅಂತಹ ತಪಶಕ್ತಿ ಹೇಗೆ ಅವರಲ್ಲಿ ಬಂತು, ಅವರ ಚರಿತ್ರೆ ಏನು ಅಂತ ವಿಸ್ತಾರವಾಗಿ ಕೇಳಬೇಕು ಅಂತ ಯುಧಿಷ್ಠಿರ ಅಪೇಕ್ಷೆಯನ್ನು ಪಡ್ತಾನೆ. ಆಗ ಲೋಮಶ ಋಷಿಗಳು ಹೇಳ್ತಾರೆ, ಋಷ್ಯಶೃಂಗನ ತಂದೆ ವಿಭಾಂಡಕರು, ಅವರು ಸಾಮಾನ್ಯ ಋಷಿಗಳಲ್ಲ, ಸಾಮಾನ್ಯ ತಪಸ್ವಿಗಳಲ್ಲ, ತುಂಬ ದೊಡ್ಡ ತಪಸ್ವಿಗಳವರು. ಅವರು ಒಮ್ಮೆ ನೀರಿನಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಇದ್ರಂತೆ. ತಪಸ್ಸನ್ನು ಮಾಡಬೇಕಾದ್ರೆ ಊರ್ವಶಿ ಅವರ ತಪಸ್ಸನ್ನು ಹಾಳು ಮಾಡಬೇಕು ಅಂತ ಬರ್ತಾಳೆ.
ಆ ಊರ್ವಶಿಯ ಸೌಂದರ್ಯವನ್ನು ಕಂಡಾಗ ವಿಭಾಂಡಕರ ಆ ಒಂದು ತಪಶಕ್ತಿ ವೀರ್ಯ ನೀರಿನಲ್ಲಿ ಬಿದ್ದು ಬಿಡುತ್ತೆ. ಆ ನೀರಿನಲ್ಲಿ ಬಿದ್ದಂತಹ ವೀರ್ಯವನ್ನು ಒಂದು ಜಿಂಕೆ ನೀರನ್ನು ಕುಡಿಬೇಕಾದ್ರೆ ಅದರ ಉದರವನ್ನು ಸೇರುತ್ತೆ. ಆಶ್ಚರ್ಯ ಅಂತ ಅಂದರೆ ಆ ಜಿಂಕೆಯ ಹೊಟ್ಟೆಯಲ್ಲಿ ಋಷಿಕುಮಾರನ ಜನನ ಆಗುತ್ತೆ, ಅವನೇ ಋಷ್ಯಶೃಂಗ ಅಂತ. ಹಾಗಾಗಿ ಅವನ ತಲೆಯಲ್ಲಿ ಜಿಂಕೆಯಂತೆ ಕೋಡಿತ್ತು ಅಂತ ವ್ಯಾಸರು ಭಾರತದಲ್ಲಿ ತಿಳಿಸ್ತಾರೆ. ತಸ್ಯ ಶೃಂಗಂ ಶಿರಸಿ ವೈ ರಾಜನ್ ಆಸೀನ್ ಮಹಾತ್ಮನಃ ತೇನ ಋಷ್ಯಶೃಂಗಂ ಇತ್ಯುಕ್ತಃ ತದಾಸ ಪ್ರಥಿತೋಭವತ್. ಹೀಗೆ ಮಹಾ ದೊಡ್ಡ ಮೇಧಾವಿ ತಪಸ್ವಿ ನತೇನ ದೃಷ್ಟಪೂರ್ವೋನ್ಯಃ ಪಿತುರನ್ಯತ್ರ ಮಾನುಷಃ ತಸ್ಮಾತ್ ತಸ್ಯ ಮನೋನಿತ್ಯಂ ಬ್ರಹ್ಮಚರಿ ಅಭವನ್ ನೃಪ. ಅವರಪ್ಪ ಅವನನ್ನು ಹೇಗೆ ಬೆಳೆಸಿರ್ತಾರೆ ಅಂತ ಅಂದರೆ ಅವನ ಮನಸ್ಸು ಎಲ್ಲಿಯೂ ಕೂಡ ಕದಲಬಾರದು. ಎಲ್ಲ ವೇದಗಳನ್ನು, ವೇದಾಂಗಗಳನ್ನು, ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಜಗತ್ತಿನ ಯಾವುದೇ ವಿಷಯ ಪದಾರ್ಥಗಳಿಗೂ ಕೂಡ ಅವನ ಮನಸ್ಸು ಆಕರ್ಷಿತವಾಗಬಾರದು ಅಂತ ಆ ಒಂದು ಸ್ತ್ರೀಯರ ಸಂಪರ್ಕವೇ ಇಲ್ಲದಂತೆ ಬೆಳೆಸಿರ್ತಾರಂತೆ. ತಾ ರಾಜ ಭಯ ಭೀತಾಶ್ಚ ಶಾಪಭೀತಾಶ್ಚ ಯೋಷಿತಃ ಅಶಕ್ಯ ಮೂಚುಸ್ತತ್ಕಾರ್ಯಂ ವಿಷಣ್ಣಾಗತ ಚೇತಸಃ. ಹೀಗೆ ಆ ಋಷ್ಯಶೃಂಗ ಬಾಲ್ಯದಿಂದ ತುಂಬ ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ತಪಸ್ಸನ್ನು ಆಚರಣೆ ಮಾಡಿದ್ರಿಂದ ಅವನಲ್ಲಿ ಒಂದು ವಿಶಿಷ್ಟವಾದ ತಪಶಕ್ತಿ ಇರುತ್ತೆ. ಅದು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುತ್ತೆ. ಅದೇ ವಿಭಾಂಡಕರ ಆಶ್ರಮದ ಸಮೀಪದಲ್ಲಿ ರೋಮಪಾದ ರಾಜ ಇರುತ್ತದೆ. ಆ ರೋಮಪಾದ ರಾಜ ರಾಜ್ಯಭಾರವನ್ನು ಮಾಡಬೇಕಾದ್ರೆ ಅವನ ಒಂದು ಏನೋ ಒಂದು ಸಣ್ಣ ಅನರ್ಥದಿಂದ, ಅವನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ರಾಜ್ಯದಲ್ಲಿ ಭೀಕರವಾದ ಬರಗಾಲ ಬರುತ್ತೆ ಅಂತ ಹೇಳ್ತಾರೆ ವಾಲ್ಮೀಕಿಗಳು ರಾಮಾಯಣದಲ್ಲಿ. ನಾವಿದನ್ನು ಗಮನಿಸಬೇಕು. ಯಾವತ್ತೂ ಕೂಡ ಒಂದು ದೇಶ, ಒಂದು ರಾಜ್ಯ ಸುಭಿಕ್ಷವಾಗಿರಬೇಕು, ಮಳೆ ಬೆಳೆ ಎಲ್ಲವೂ ಕೂಡ ಕಾಲಕಾಲಕ್ಕೆ ಆಗ್ತಾ ಇರಬೇಕು ಅಂತಂದರೆ ರಾಜನಾದವನು ಧರ್ಮ ಮಾರ್ಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಯಾವಾಗ ಪ್ರಜೆಗಳನ್ನು ರಕ್ಷಣೆ ಮಾಡಿದ ರಾಜನ ಸ್ಥಾನದಲ್ಲಿರುವ ಮಂತ್ರಿಯೋ ಮತ್ತೊಬ್ಬ ಅಧಿಕಾರಿಯೋ ಧರ್ಮ ಮಾರ್ಗದಿಂದ ಚ್ಯುತನಾದ, ಅಧರ್ಮ ಮಾರ್ಗವನ್ನು ಹಿಡಿದ ಅಂತ ಆದರೆ ಅಲ್ಲಿ ಬರಗಾಲ ಬರುತ್ತೆ, ಭೀಕರವಾದ ಕ್ಷಾಮ ಬರುತ್ತೆ ಅಂತ. ಹಾಗಾಗಿ ಆ ರೋಮಪಾದನ ಏನೋ ಒಂದು ಸಣ್ಣ ತಪ್ಪಿನಿಂದ ಭಯಂಕರವಾದ ಬರಗಾಲ ಬರುತ್ತಂತೆ. ಅವನಿಗೆ ಚಿಂತೆ ಆಗುತ್ತೆ. 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 4-5 ವರ್ಷ ಆದರೂ ಕೂಡ ಮಳೆ ಬರೋದಿಲ್ಲ. ಎಲ್ಲ ಸಂಗ್ರಹ ಮಾಡಿದ್ದ ಧಾನ್ಯಗಳೆಲ್ಲ ಖರ್ಚಾಗಿ ಹೋಗುತ್ತಂತೆ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಎಲ್ಲ ಋಷಿಗಳ ಹತ್ರ ಎಲ್ಲ ಕೇಳ್ತಾನೆ. ಕೇಳಿದಾಗ ಹೇಳ್ತಾರೆ, ಋಷ್ಯಶೃಂಗನನ್ನು ಕರೆಸು, ಅವನು ಬಂದು ಅವನು ಕಾಲಿಟ್ಟರೆ ಸಾಕು, ಅವನ ಒಂದು ತಪಶಕ್ತಿಯಿಂದ ಮಳೆ ಬರುತ್ತೆ ಅಂತ. ಸರಿ, ಅವನನ್ನು ಕರ್ಕೊಂಡು ಬರೋದು ಹೇಗೆ? ಯಾಕೆಂದರೆ ವಿಭಾಂಡಕರು ಅಷ್ಟು ಸುಲಭವಾಗಿ ಅವನನ್ನು ಕಳಿಸಲ್ಲ. ಅದಕ್ಕೆ ಅಂಗರಾಜ ತುಂಬ ಉಪಾಯಗಳನ್ನು ಮಾಡ್ತಾನೆ. ಅನೇಕ ವೇಶ್ಯಾಸ್ತ್ರೀಯರನ್ನು ಕರೆಸ್ತಾನಂತೆ. ಕರೆಸಿ ಅವರ ಬಳಿ ಮಾತಾಡ್ತಾನೆ, ಹೇಗಾದರೂ ಮಾಡಿ ನೀವು ಋಷ್ಯಶೃಂಗರನ್ನು ಕರ್ಕೊಂಡು ಬರಬೇಕು ಅಂತ. ಅವರೆಲ್ಲ ಹೆದರು ಬಿಡ್ತಾರೆ. ಅಯ್ಯೋ, ನಮಗೆ ಬೇಡಪ್ಪ ಋಷಿಗಳ ತಂಟೆ, ಅವ್ರು ಶಾಪ ಕೊಟ್ಟುಬಿಟ್ರೆ ನಮ್ಮ ಜನ್ಮಗಳೇ, ನಮ್ಮ ಎಲ್ಲ ವಂಶವೇ ನಾಶ ಆಗಿ ಹೋಗುತ್ತೆ, ನಾವು ಖಂಡಿತ ಈ ಕೆಲಸ ಮಾಡೋದಿಲ್ಲ ಅಂತ ಅವರೆಲ್ಲ ಕೈ ಚೆಲ್ಲಿದಾಗ ರಾಜನಿಗೆ ತುಂಬ ಚಿಂತೆ ಆಗುತ್ತೆ. ಆಗ ಯಾರೋ ಒಬ್ಬಳು ವೃದ್ಧ ವೇಶ್ಯೆ, ಅವಳು ಮುಂದೆ ಬರ್ತಾಳೆ. ನೀನೇನು ಯೋಚನೆ ಮಾಡಬೇಡ, ನಾನು ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೀನಿ, ಜೊತೆಗೆ ಇನ್ನೂ ಅನೇಕ ಸ್ತ್ರೀಯರನ್ನು ಕಳಿಸು, ಆದರೆ ನನಗೆ ಬೇಕಾಗುವ ವ್ಯವಸ್ಥೆಗಳನ್ನೆಲ್ಲ ಮಾಡಬೇಕು ಅಂತ ಕೇಳ್ತಾಳಂತವಳು. ಏನು ವ್ಯವಸ್ಥೆಗಳು ಅಂತ ಅಂದರೆ, ನೋಡಿ, ಆಗಿನ ಕಾಲದಲ್ಲೇ ಕೋಟ್ಯಾಂತರ ವರ್ಷಗಳ ಹಿಂದೆ ನಮ್ಮ ದೇಶ ಎಷ್ಟು ಮುಂದುವರೆದಿತ್ತು ಅಂತ, ಇವತ್ತು ನಾವೇನು ದೊಡ್ಡ ದೊಡ್ಡ ಹಡಗುಗಳನ್ನು ನೋಡ್ತೀವಿ, ಆ ರೀತಿಯಾಗಿ ಒಂದು ದೊಡ್ಡ ದೋಣಿಯಲ್ಲಿ ಒಂದು ಮನೆಯನ್ನೇ ನಿರ್ಮಾಣ ಮಾಡಬೇಕು ಅಂತ ಕೇಳ್ತಾಳವಳು ರಾಜನ ಹತ್ರ. ಎಲ್ಲ ವ್ಯವಸ್ಥೆಗಳು, ಮನೆಯಲ್ಲಿ ಯಾವ ರೀತಿಯಾದ ವ್ಯವಸ್ಥೆಗಳಿರುತ್ತೆ ಆ ರೀತಿಯಾದ ಎಲ್ಲ ವ್ಯವಸ್ಥೆಗಳು ಕೂಡ ಆ ಹಡಗಿನಲ್ಲಿ ಇರಬೇಕು ಅಂತ ಅವಳು ಹೇಳಿದಾಗ ರಾಜ ಅದೇ ರೀತಿಯಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಕಳಿಸ್ತಾನೆ. ಅವರು ಆ ವಿಭಾಂಡಕರ ಆಶ್ರಮದ ಸಮೀಪಕ್ಕೆ ಬರ್ತಾರೆ. ಸಮೀಪಕ್ಕೆ ಬಂದಾಗ ಯಾವಾಗ ಋಷಿಗಳು ಆಶ್ರಮದಿಂದ ಹೊರಗಡೆ ಹೋಗ್ತಾರೆ, ನಾವು ಯಾವಾಗ ಹೋಗಿ
ಋಷಿಶೃಂಗನನ್ನು ಮಾತಾಡಿಸ್ಬೇಕು ಅಂತ ಆ ಸಮಯವನ್ನು ಕಾಯ್ತಾ ಇದ್ರಂತೆ. ಕಾಯ್ತಾ ಇರಬೇಕಾದ್ರೆ ಒಂದು ಸಂದರ್ಭದಲ್ಲಿ ಸಂಧ್ಯಾಕಾಲದಲ್ಲಿ ಮುನಿಗಳು ಆಹ್ನಿಕಕ್ಕೆ ಅಂತ ನದಿಯ ಸಮೀಪಕ್ಕೆ ಹೋಗ್ತಾರೆ. ಇದು ಒಳ್ಳೆಯ ಸಂದರ್ಭ ಅಂತ ಆ ಸ್ತ್ರೀಯರೆಲ್ಲ ಋಷಿಶೃಂಗನ ಬಳಿಗೆ ಬರ್ತಾರಂತೆ. ವೃದ್ಧೋ ಭವಾನ್ ಜ್ಯೋತಿರಿವ ಪ್ರಕಾಶತೆ ಮನ್ಯೇ ಚಾಹಂ ತ್ವಾಂ ಅಭಿವಾದನೀಯಂ ಪಾದ್ಯಂ ತೇ ವೈ ಸಂಪ್ರದಾಸ್ಯಾಮಿ ಕಾಮಾತ್ ಯಥಾ ಧರ್ಮಂ ಫಲಮೂಲಾನಿ ಚೈವ. ಆ ಋಷಿಶೃಂಗ ನೋಡ್ತಾನೆ, ಓ ಯಾವುದೋ ಆಶ್ರಮದಿಂದ ತುಂಬ ಋಷಿಮುನಿಗಳು ಬಂದಿದ್ದಾರೆ. ಅತಿಥಿಗಳು ಮನೆಗೆ ಬಂದಾಗ ಅವರಿಗೆ ಎಲ್ಲ ರೀತಿಯಾದಂತಹ ಆದರವನ್ನು ಆತಿಥ್ಯವನ್ನು ಸಲ್ಲಿಸಬೇಕು ಅಂತ, ಬನ್ನಿ ಕೂತ್ಕೊಳ್ಳಿ ಅಂತ ಅವರಿಗೆ ಅರ್ಘ್ಯವನ್ನು ಪಾದ್ಯವನ್ನು ಎಲ್ಲ ಕೊಡಲಿಕ್ಕೆ ಅಂತ ಹೋಗ್ತಾನಂತೆ, ಹಣ್ಣನ್ನೆಲ್ಲ ಕೊಡಲಿಕ್ಕೆ ಅಂತ. ಅವನು ಕೊಡಲಿಕ್ಕೆ ಅಂತ ಹೋದಾಗ ಆ ಸ್ತ್ರೀಯರೆಲ್ಲ ಹೇಳ್ತಾರೆ, ಇವನಿಗೆ ಅವರು ಸ್ತ್ರೀಯರು ಅಂತಲೇ ಗೊತ್ತಿಲ್ಲ, ಯಾಕೆಂದರೆ ಸ್ತ್ರೀ ಜಾತಿಯ ಪರಿಚಯವೇ ಇರೋದಿಲ್ಲ ಅವನಿಗೆ. ಆ ರೀತಿಯಾಗಿ ತಂದೆ ಬೆಳೆಸಿರ್ತಾರೆ. ಕೌಶ್ಯಾಂ ಭೃಸ್ಯಾಂ ಆಸ್ವ ಯಥೋಪಜೋಷಂ ಕೃಷ್ಣಾಜೀನೇನ ಆವೃತಾಯಾಂ ಶುಭಾಯಾಂ ಕ್ವಚಾಶ್ರಮಸ್ತವ ಕಿಂ ನಾಮಚೇದಂ ವ್ರತಂ ಬ್ರಹ್ಮಂ ಚರಸಿತೆ ಧ್ಯೇಯಂ ವದತ್ವಂ. ಅವನು ಋಷಿಶೃಂಗ ಕೇಳ್ತಾನಂತೆ, ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಆಶ್ರಮ ಎಲ್ಲಿದೆ, ಯಾವ ವ್ರತಗಳನ್ನು ಮಾಡ್ತಾ ಇದ್ದೀರಾ ನೀವು, ನಿಮ್ಮ ಧ್ಯೇಯ ಏನು, ನಿಮ್ಮ ಗುರಿ ಏನು, ಯಾವ ಸಾಧನೆಗಳನ್ನು ಮಾಡ್ತಾ ಇದ್ದೀರಾ, ಯಾಕೆಂದರೆ ನಿಮ್ಮನ್ನು ನೋಡಿದ್ರೆ ಸಾಮಾನ್ಯ ಋಷಿಗಳಂತೆ ಕಾಣ್ತಾ ಇಲ್ಲ, ತುಂಬ ಅದ್ಭುತವಾದಂತಹ ವರ್ಚಸ್ಸು ತೇಜಸ್ಸು ಕಾಂತಿ ನಿಮ್ಮಲ್ಲಿ ಕಾಣ್ತಾ ಇದೆ.